ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡೇ ಅರ್ಲಿ ಮಾರ್ನಿಂಗ್. ನಾನು ಎಲ್ಲ ಕೆಲಸ ಫಟಾಫಟ ಅಂತ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನಾನು ಆಫೀಸಿಗೆ ಇವತ್ತು ತುಂಬ ಬೇಗ ಹೋಗಬೇಕು. ಬೇಗ ಅಂದರೆ 9 o'clockಗೆಲ್ಲ ಅಲ್ಲಿ ರೀಚ್ ಆಗಿರಬೇಕು. ಯಾಕಂದರೆ ನಾನು US ಕೌಂಟರ್ ಪಾರ್ಟ್ಸ್ ಬರ್ತಾ ಇದ್ದಾರೆ ಈ ವೀಕು. ನಾನು 9 o'clock ಆಫೀಸ್ ರೀಚ್ ಆಗಬೇಕು ಅಂದರೆ 8:30ಗಾದರೂ ಮನೆ ಬಿಡಬೇಕು. ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿ ಅವಳಿಗೆ ಬಾಕ್ಸ್ಗೆ ಹಾಕಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ಕೂಲ್ ಹತ್ರ ಬಿಟ್ಟು, ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಕರೆಕ್ಟಾಗಿ 9 o'clock ಆಫೀಸಿಗೆ ರೀಚ್ ಆದೆ. ಅಲ್ಲಿ ಹೋಗಿ ನೋಡಿದ್ರೆ ನಾನೇ ಬೇಗ ಹೋಗಿದ್ದೆ, ಮಿಕ್ಕವರೆಲ್ಲ ಲೇಟಾಗೇ ಬಂದಿದ್ದರು. ನಿಮ್ಗೊಂದು ವಿಷಯ ಗೊತ್ತಾ? ಇವತ್ತು ನನ್ನ ಬರ್ತ್ಡೇ. ನಾನು ಯಾರಿಗೂ ಹೇಳಬಾರ್ದು ಅಂತ ಸುಮ್ಮನೆ ಇದ್ದೆ. ಆದರೆ ನಮ್ಮ MD ಬಂದು ನನಗೆ ವಿಶ್ ಮಾಡಿಬಿಟ್ರು ಎಲ್ಲರ ಮುಂದೆ, ಎಲ್ಲರಿಗೂ ಗೊತ್ತಾಗೋಯ್ತು. ಸೊ ಒಂದು ಪುಟ್ಟ ಸೆಲೆಬ್ರೇಷನ್ ಕೂಡ ಮಾಡಿದ್ರು ಆಫೀಸಲ್ಲಿ. ಜನರಲಿ ಏನಾಗುತ್ತಂದರೆ ನಮ್ಮ ಮ್ಯಾನೇಜರ್ಸಿಗೆ ಅವ್ರ ಕೆಳಗಡೆ ಕೆಲಸ ಮಾಡೋರ್ದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಸೊ ನಮ್ಮ ಟೀಮ್ ಅವ್ರಿಗೆಲ್ಲ ಗೊತ್ತಿರಲಿಲ್ಲ, ಆದರೆ ನನ್ನ ಮ್ಯಾನೇಜರ್ಗೆ ಗೊತ್ತಾಗೇ ಆಗುತ್ತಲ್ಲ. ಸೊ ವಿಶ್ ಮಾಡಿದ್ರು ಬಂದು. ಒಂದೇ ಒಂದು ಗ್ಲಿಮ್ಸ್ ಹಾಕಿದ್ದೀನಿ ಇಲ್ಲಿ ಸೆಲೆಬ್ರೇಷನ್ದು. ಜನರಲಿ ಒಂದು ಸ್ಮಾಲ್ ಕೇಕ್ ತಂದು ಮನೆಯಲ್ಲಿ ಕಟ್ ಮಾಡ್ತೀವಿ, ನಾನು ನನ್ನ ಮಗಳು ನನ್ನ ಹಸ್ಬೆಂಡು. ನಮ್ಗಳಿಗೋಸ್ಕರ ಅಲ್ಲದೆ ಇದ್ರೂ ಅವಳ ಖುಷಿಗೋಸ್ಕರನಾದ್ರೂ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸ್ಮಾಲ್ ಕೇಕ್ ತಂದು. ನನ್ನ ಹಸ್ಬೆಂಡ್ ಆಫೀಸಿಂದ ಒಂದು ಕೇಕ್ ಕಳಿಸಿದ್ರು, ಪ್ಲಸ್ ನನ್ನ ಹಸ್ಬೆಂಡ್ ಕೂಡ ಒಂದು ಕೇಕ್ ತಂದಿದ್ರು. ಎರಡನ್ನೂ ಕಟ್ ಮಾಡಿ ವಿ ಜಸ್ಟ್ ಸೆಲೆಬ್ರೇಟೆಡ್ ಎಟ್ ಹೋಮ್. ನನಗೇನು ಗಿಫ್ಟ್ ಸಿಕ್ತು ನನ್ನ ಬರ್ತ್ಡೇಗೆ ಅಂತ ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.